ಅಲ್ಲಿ ಕುರಾನ್ ಚಾವಿ ಇಟ್ಟಿದ್ರಂತೆ. ಚಾವಿ ತೆಗೆದು ಕುರಾನ್ ತಗೊಂಡು ಚಾವಿ ಒಳಗಾಕಿ ಚಾವಿ ಮೇಲ್ಗಡೆ ಇಟ್ಟು ಕುರಾನ ಹೊಲದಲ್ಲಿ ಸುಟ್ಟರು ಅಂತೇಳಿ ಇಲ್ಲಿ ಒಂದು ಸಂಶಯಾಸ್ಪದ ಒಂದು ಘಟನೆ ನಡೀತದೆ. ಯಾಕಂದರೆ ಚಾವಿ ಯಾರು ಅಲ್ಲೇ ಇಟ್ಟದ್ದು ನಮಗೆ ಗೊತ್ತಿರಲ್ಲ. ಆಮೇಲೆ ಅದು ಕುರಾನ್ ಅಂತ ನಮ್ಗೆ ಯಾವ ಹಿಂದೂ ಜನರಿಗೆ ಗೊತ್ತಾಗಿಲ್ಲ. ಇದು ಅವ್ರಿಗೆ ಬೆಳಿಗ್ಗೆ 10:00 ಗೊತ್ತಾಯ್ತಂದ. ಬಟ್ ಅವ್ರು ಕಂಪ್ಲೇಂಟ್ನಲ್ಲಿ ಬರೀತಾರೆ ಮಧ್ಯರಾತ್ರಿಯಲ್ಲಿ ಕುರಾನ್ ತೆಗೆದುಕೊಂಡು ಹೋಗಿ ಸುಟ್ರು ಅಂತ. ಅವರು ಕಂಪ್ಲೇಂಟ್ ಕೊಡೋದು 10:00 ಗೊತ್ತಾಯ್ತು ಅಂತೇಳಿ ಮಧ್ಯರಾತ್ರಿಯಲ್ಲಿ ಸುಟ್ರು ಅಂತ. ಅವರು ಒಂದು 100 ಮೀಟರ್ ದೂರನಲ್ಲಿದೆ. ಬೆಳಿಗ್ಗೆ ಅವರು 5 ಗಂಟೆಗೆ ನಮಾಜ್ ಬೆಳಬೇಕಾದ್ರೆ ಗೊತ್ತಾಗಲಿಲ್ಲ. ಆಮೇಲೆ 10:00 ಅವ್ರಿಗೆ ಗೊತ್ತಾಗಲಿಲ್ಲ. ತದನಂತರ ಸುಟ್ರು ಅಂತ ಹೇಳಿದರು. ಅಲ್ಲಿಂದ ಡಾಗ್ ಸ್ಕ್ವಾಡ್ ಕೂಡ ತಂದರು. ಡಾಗ್ ಸ್ಕ್ವಾಡ್ ತಂದ ಕೂಡಲೇ ಡಾಗ್ ಅಲ್ಲಿ ಹೋಗಿ ಅಲ್ಲಿರೋ ಒಬ್ಬ ಮುಸ್ಲಿಂ ಹುಡುಗನ ಹೋಗಿ ಮೂಸಿತು. ಆ ಮೂಸಿದ ಕೂಡಲೇ ಅಲ್ಲಿರೋ ಒಬ್ಬ CPI ಇದು ಘಟನೆ ನಡೆದಿಲ್ಲ, ನಿಮ್ಮಲ್ಲೇ ಯಾರೋ ಮಾಡಿದಂತಿದೆ, ವಿಚಾರ ಮಾಡಿ ನೋಡ್ರಿ, ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಅಂದ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ. ಯಾಕಂದರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು, ಮೌಲಾನಾ ಕೂಡ ತೆಗೆದ್ರು, ಆಮೇಲೆ ಡಾಗ್ ಸ್ಕ್ವಾಡ್ ಬಂದು ಇದನ್ನು ಮಾಡಿದ್ರು, ಯಾವುದೇ ರೀತಿ ಇದು ಮಾಡಲಿಲ್ಲ. ಅಲ್ಲಿ ಕಂಪ್ಲೇಂಟ್ FIR ಫೈಲ್ ಮಾಡಿ ಕೂಡಲೇ ಅನ್ನೋನ್ ಅಂತ ತೊಗೋಬೇಕಿತ್ತು, ಯಾರೋ ಒಬ್ಬರು ಬಂದು ತೊಗೋಬೇಕಿತ್ತು. ಯಾಕಂದರೆ ಸಂತಿ ಬಸ್ ಸ್ಟ್ಯಾಂಡ್ನಲ್ಲಿ ಇರೋರು ಹಿಂದೂ ಮುಸ್ಲಿಂ